ನಾನು ಈ ವೇದಿಕೆ ಮೂಲಕ ಸಮಸ್ತ ಈ ಭಾಗದ ಹಿಂದೂಗಳಿಗೆ ನನ್ನದೊಂದು ವಿನಂತಿ ಇದೆ. ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೀತಕ್ಕಂಥ ಜಾತ್ರೆಗೆ ನಾವೆಲ್ಲರೂ ಒಟ್ಟು ಸೇರ್ತೇವೆ. ನಮ್ಮ ಮನೆಯಲ್ಲಿ ಅಥವಾ ನಮಗೆ ಯಾರಾದರೂ ಚಿಂತಕರು ಹೇಳಿದರೆ ದೇವಸ್ಥಾನಕ್ಕೆ ಬರ್ತೇವೆ, ದೇವರಲ್ಲಿ ಒಂದು ಪ್ರಸಾದ ಸ್ವೀಕಾರ ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ತೇವೆ. ಜೀರ್ಣೋದ್ಧಾರ ಕಾರ್ಯ ಇದ್ದರೆ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗ್ತೇವೆ. ಬ್ರಹ್ಮಕಲಶೋತ್ಸವ ಇದ್ದರೆ ಬ್ರಹ್ಮಕಲಶೋತ್ಸವದಲ್ಲಿ ತೊಡಗ್ತೇವೆ. ಆ ಮೂಲಕ ನಮ್ಮ ಸೇವೆಯನ್ನು ದೇವರ ಸಾನ್ನಿಧ್ಯಕ್ಕೆ ನಾವು ಮಾಡ್ತೇವೆ. ಪ್ರಾಯಶಃ ಮೊದಲನೇದಾಗಿ ಈ ಸುಂದರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಊರಿನ ಜನ ಎಲ್ಲ ಒಟ್ಟು ಸೇರಿ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮವನ್ನು ನಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಮಾಡಿರ್ತಕ್ಕಂಥ ಈ ಭಾಗದ ಎಲ್ಲ ಭಕ್ತರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಆದರೆ ನಿಮ್ಮ ಹತ್ರ ವಿನಂತಿ ಏನು ಅಂತ ಹೇಳಿದರೆ, ನಮ್ಮ ಸೇವೆ ದೇವರಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ. ಆದರೆ ಸಮಾಜದಲ್ಲಿ ನಮ್ಮ ಬದ್ಧತೆ, ಸಮಾಜದಲ್ಲಿ ನಮ್ಮ ಸೇವೆ, ನನ್ನ ಸೇವೆ ಯಾವ ರೀತಿಯಲ್ಲಿ ಇದೆ ಎನ್ನುವಂಥದ್ದನ್ನು ಈ 12 ವರ್ಷಕ್ಕೊಮ್ಮೆ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ವಿಮರ್ಶೆ ಮಾಡಿಕೊಳ್ಳಿಕ್ಕೆ ದೈವಜ್ಞರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವ ಆಗಬೇಕು, ಊರಿನ ದೇವಸ್ಥಾನಕ್ಕೆ ಅಂತೇಳಿ. ಊರಿನ ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವ ಆಗಬೇಕಾದ್ರೆ ನಾನು ಎಷ್ಟು ಪರಿಶುದ್ಧನಾಗ್ತೇನೆ ಎನ್ನುವಂಥದ್ದನ್ನು ನಾನು ಮನನ ಮಾಡಿಕೊಂಡ್ರೆ ಪ್ರಾಯಶಃ ಆ ಊರಿಗೆ ಬ್ರಹ್ಮಕಲಶೋತ್ಸವ ಮಾಡಿದಾಗೆ ಆಗ್ತದೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಊರಿನಲ್ಲಿ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ಮಾಡ್ತೇವೆ. ಅಣ್ಣ ತಮ್ಮಂದಿರ ಜಗಳ ಹಾಗೇ ಉಳಿದರೆ, ಒಂದು ಬೇಲಿಗೋಸ್ಕರ ನಮ್ಮ ಜಗಳ ಹಾಗೆ ಉಳಿದರೆ, ಹಿಂದೂಗಳ ಮಧ್ಯದಲ್ಲಿ ನಮ್ಮ ತಿಕ್ಕಾಟಗಳು, ನಮ್ಮ ವೈಮನಸ್ಸುಗಳು ಹಾಗೆ ಉಳಿದರೆ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗುವುದಿಲ್ಲ. ಈ ಬ್ರಹ್ಮಕಲಶೋತ್ಸವದ ಮೂಲಕ ನಾವು ಚಿಂತನೆ ಮಾಡಬೇಕು, ನಾವು ಸಂಕಲ್ಪ ಮಾಡಬೇಕು. ಎಂಕ ಏತು ಕೋಪ ಇತ್ತನ್ನ ಅಂಡ್ಲ ಮಲ್ಲೆಜ್ಜಿ ಯಾ ನಮ್ಮ ಮಾತೆಲ್ಲ ಹಿಂದುಲು ಒಂಜಾದಿ ಪುನಂಚಿನ ದೃಷ್ಟಿಡಿ ಈ ಬ್ರಹ್ಮಕಲಶೋತ್ಸವ ಎನ್ನ ಮನಸ್ಸಿನ ಪರಿವರ್ತನೆ ಮಲ್ತದನು ಅಂತ ಹೇಳುವಂಥ ಒಂದು ಸಂಕಲ್ಪ ಈ ಬ್ರಹ್ಮಕಲಶೋತ್ಸವದ ಮೂಲಕ ಆದರೆ ಪ್ರಾಯಶಃ ಊರಿನ ಬ್ರಹ್ಮಕಲಶೋತ್ಸವಕ್ಕೆ ಸಾರ್ಥಕತೆ ಬರ್ತದೆ. ನಾನು ಒಬ್ಬ ಹಿಂದೂ ಆಗಿ ನನ್ನ ಬೈಲಿನಲ್ಲಿರ್ತಕ್ಕಂಥ ಒಬ್ಬ ಹಿಂದುವಿನ ಅನಾರೋಗ್ಯಕ್ಕೆ ನಾನೇನಾದರೂ ಶಕ್ತಿಯನ್ನು ತುಂಬಿದರೆ, ಇವತ್ತಿನ ಕಾಲಘಟ್ಟದಲ್ಲಿ ಯಾವ್ಯಾವ ರೋಗಗಳು ಬರ್ತದೆ ಅಂತ ಹೇಳಿ ಬರೆದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೋಗಗಳು ಬರ್ತದೆ. ಆದರೆ ಅವು ಹೇಗೆ ಬತ್ತನ ರೋಗ ಅಂಥೇಳಿ ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ. ಎನ್ನ ಬೈಲ್ಡು, ಎನ್ನ ಇಲ್ಲದ ಬಾಕಲ್ಡು, ಎನ್ನ ಇಲ್ಲದ ಕೈತಲ್ದ ಒಂಜಿ ಹಿಂದೂಗೂ ಒವೇ ಒಂಜಿ ಆರೋಗ್ಯದ ವ್ಯತ್ಯಾಸ ಅಂಡ್ಲ ಎನ್ನ ಇಲ್ಲದ ಮಿಗ್ಗಿ ಫಲ ಲೆಕ್ಕ ಅಂತ ಹೇಳುವಂಥ ಭಾವನೆಯಲ್ಲಿ ನಮ್ಮಿಂದ ಆದಷ್ಟು ಸಾಕಾರವನ್ನು ಆ ಮನೆಗೆ ಮಾಡಿದರೆ ಈ ಬ್ರಹ್ಮಕಲಶೋತ್ಸವ ಸಾರ್ಥಕತೆಯನ್ನು ಪಡೀತದೆ. ನಮ್ಮ ಊರು ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು ನಾವು ಒಂದೇ ಎನ್ನುವಂಥ ಭಾವನೆಯಲ್ಲಿ ಬೆಳೆಯುವ ಕಾರಣಕ್ಕೋಸ್ಕರ, ನಾವು ಒಂದೇ ಎನ್ನುವಂಥ ಮಾನಸಿಕತೆಯಲ್ಲಿ ಮುಂದೆ ಹೋಗಬೇಕೆನ್ನುವ ಕಾರಣಕ್ಕೋಸ್ಕರ ಹಿರಿಯರು ಬ್ರಹ್ಮಕಲಶೋತ್ಸವವನ್ನು ಆ ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಬ್ರಹ್ಮಕಲಶೋತ್ಸವ ಮಾಡಿದ್ರು ಮಾಡದಿದ್ದರೂ ದೇವರು ನಾವು ಭಕ್ತಿಯಿಂದ ಬೇಡಿಕೊಂಡ್ರೆ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಆದರೆ ನಮಗೆ ಅನುಗ್ರಹ ಮಾಡಬೇಕಾದ್ದು ಅವರು ಕೇಳಿದರೆ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಆ ಪ್ರಾಂಜಲ ಮನಸ್ಸಿನಿಂದ ನಾನು ಎನ್ನುವಂಥ ಭಾವನೆಯಿಂದ ಹೊರಗೆ ಬಂದು ನಾವು ಎನ್ನುವಂಥ ಭಾವನೆಯಲ್ಲಿ, ನಾವು ಹಿಂದೂ ಎನ್ನುವಂಥ ಭಾವನೆಯಲ್ಲಿ ಒಟ್ಟು ಸೇರಿಸ್ತಕ್ಕಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಯಾವುದು ಕೇಳಿದ್ರು ದೇವಸ್ಥಾನ. ಆ ದೇವಸ್ಥಾನದ ಮೂಲಕ ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆಯನ್ನು ಜಾಗೃತ ಮಾಡ್ತಕ್ಕಂಥ ಕಾರ್ಯ ಇವತ್ತು ಬ್ರಹ್ಮಕಲಶೋತ್ಸವದ ಮೂಲಕ ಆಗಿದೆ ಅಂತ ಹೇಳ್ತಾ, ಒಂದು ಊರಿನಲ್ಲಿ ಒಬ್ಬರು ಸ್ವಾಮೀಜಿ ಇದ್ದರು, ಶಶಿಯಣ್ಣ. ಆ ಸ್ವಾಮೀಜಿಯವರು ಹೀಗೆ ಬ್ರಹ್ಮಕಲಶೋತ್ಸವದ ದೇವಸ್ಥಾನಕ್ಕೆ ಬಂದಾಗ ಈ ಊರಿನವರೆಲ್ಲ ಹೇಗಿದ್ದಾರೆ ಅಂತ ನೋಡಬೇಕು ಅಂತೇಳಿ ಅವರಿಗೆ ಅನಿಸಿತು. ಆ ಸ್ವಾಮೀಜಿಯವರು ಆ ಬ್ರಹ್ಮಕಲಶೋತ್ಸವ ಸಮಿತಿಯ ಒಂದು 10 ಜನರನ್ನು, ಜೀರ್ಣೋದ್ಧಾರ ಸಮಿತಿಯ ಒಂದು 10 ಜನರನ್ನು, ವ್ಯವಸ್ಥಾಪನಾ ಸಮಿತಿಯ 10 ಜನರನ್ನು ಕರೆದ್ರು. ಎಲ್ಲರ ಕೈಯಲ್ಲಿ ಬಲೂನಿ ಕೊಟ್ಟರು, ಒಂದೊಂದು ಬಲೂನ್ ಕೊಟ್ಟರು. ನೀವು ಇದನ್ನು ಊದಬೇಕು, ಊದಿದ ನಂತರ ಅದರ ಮೇಲೆ ನಿಮ್ಮ ಹೆಸರು ಬರೀಬೇಕು, ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ಎದುರಿಗೆ ಬಿಡಬೇಕು ಅಂತ ಅವರನ್ನೆಲ್ಲರೂ ರೌಂಡ್ ನಿಲ್ಲಿಸಿದ್ರು. ಎಲ್ಲರೂ ಬಲೂನ್ ಊದಿದ್ರು, ಅದರ ಮೇಲೆ ಅವರವರ ಹೆಸರು ಬರೆದ್ರು, ಅದನ್ನು ಎಲ್ಲರೂ ರಾಶಿ ಹಾಕಿದ ನಂತರ ಸ್ವಾಮೀಜಿ ಹೇಳಿದ್ರಂತೆ, ನಿಮ್ಮ ಬಲೂನನ್ನು ಈಗ ಹೆಕ್ಕಿ ಅಂತ. ಎಲ್ಲರೂ ಓಡ್ತಾರೆ, ಒಂದು ಎತ್ತುತ್ತಾರೆ, ಅವನದಲ್ಲ ಬಿಸಾಡ್ತಾರೆ, ಇನ್ನೊಬ್ಬ ಹೋಗ್ತಾನೆ ಎತ್ತಾನೆ, ಅವನದು ಹೆಸರಲ್ಲ ಬಿಸಾಡ್ತಾರೆ. ಹೀಗೆ ಆಯಿತು. ಅರ್ಧ ಗಂಟೆ ಆದ್ರೂ ಇವರಿಗೆ ಎಲ್ರಿಗೂ
ಅವರವರ ಬಲೂನ್ ಸಿಗಲಿಲ್ಲ. ಸ್ವಾಮೀಜಿ ಹೇಳಿದ್ರಂತೆ ನಿಲ್ಲಿಸಿದರು. ಒಂದೆರಡು ಜನರ ಕೈಗೆ ಅವರವರ ಬಲೂನ್ ಸಿಕ್ಕಿತ್ತು, ಹಾಕಿ ವಾಪಸ್ ಅಂತ ಹೇಳಿದ್ರಂತೆ. ಈಗ ನೀವು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರಂತೆ. ಸ್ವಾಮೀಜಿ ಹೇಳಿದ್ದಕ್ಕೆ ಏನು ಅಂತ ಕೇಳಿದ್ರಂತೆ. ನೀವೆಲ್ಲರೂ ಒಮ್ಮೆಲೆ ಆ ಬಲೂನನ್ನು ಒಂದೊಂದು ಬಲೂನನ್ನು ಹೆಕ್ಕಿಕೊಂಡು ನಿಮಗೆ ಸಿಕ್ಕಿರುವ ಬಲೂನಲ್ಲಿ ಯಾರ ಹೆಸರಿದೆ ಆ ಹೆಸರನ್ನು ಓದಿ ಹೇಳಬೇಕು, ಅವನಿಗೆ ನೀವು ಕೊಡಬೇಕು ಅಂತ. 5 ನಿಮಿಷದಲ್ಲಿ ಎಲ್ಲರ ಕೈಯಲ್ಲಿ ಅವರವರ ಬಲೂನು ಬಂತು. ಅಲ್ಲಿ ಸ್ವಾರ್ಥ ಇರಲಿಲ್ಲ, ಅಲ್ಲಿ ಪರೋಪಕಾರ ಇತ್ತು. ನನ್ನದಲ್ಲದಿದ್ದರೂ ಅವನಿಗೆ ಸಿಗಲಿ ಎನ್ನುವಂಥ ಮನೋಭಾವ ಇತ್ತು. ಆ ಕಾರಣದಿಂದಾಗಿ ಅವರ ಕೆಲಸಗಳು ಸುಲಲಿತವಾಗಿ ಆಯಿತು, ಸಾಧನೆಯನ್ನು ತಕ್ಷಣಕ್ಕೆ ಮಾಡಲಿಕ್ಕಾಯಿತು. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಯಾನು ಅಂತ ಹೇಳುವಂಥ ಭಾವನೆಯನ್ನು ಬಿಟ್ಟು ನಮ ಅಂತ ಹೇಳುವಂಥ ಭಾವನೆಯಲ್ಲಿ ಈ ರೀತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಹಿಂದೂ ಸಮಾಜದಲ್ಲಿ ಜಾಗೃತ ಆದರೆ ಪ್ರಾಯಶಃ ನಾವು ಈ ಸಮಾಜದಲ್ಲಿ ಸಶಕ್ತವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಶ್ರೀಕಾಂತಣ್ಣ ಮಾತಾಡಬೇಕಾದ್ರೆ ಇರಾನ್ನ ವಿಷಯವನ್ನು ಹೇಳಿದರು, ನಾವು ಹೇಗಿರಬೇಕು ಅಂತ ಹೇಳಿದರು. ನಾನು ನಿಜವಾಗ್ಲೂ ಹೇಳ್ತೇನೆ, ನೀವು ಹೆಮ್ಮೆ ಪಡಬೇಕು. ನಾವಿವತ್ತು ನಿಶ್ಚಿಂತೆಯಿಂದ ಬ್ರಹ್ಮಕಲಶೋತ್ಸವದಲ್ಲಿ ಕೂತಿದ್ದೇವೆ, ಬ್ರಹ್ಮಕಲಶೋತ್ಸವವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮನ್ನು ಕಾಯ್ತಕ್ಕಂಥ ಒಂದು ಸೈನಿಕ ಶಕ್ತಿ, ಇನ್ನೊಂದು ನಮ್ಮನ್ನು ಕಾಯ್ತಕ್ಕಂಥ ಈ ದೇವಭೂಮಿಯ ಆ ದೇವರು ಮತ್ತು ಆ ಇಲ್ಲಿರ್ತಕ್ಕಂಥ ದೈವಿಕ ಶಕ್ತಿ. ಈ ದೈವಿಕ ಶಕ್ತಿ ಮತ್ತು ಈ ಒಂದು ಸೈನಿಕ ಶಕ್ತಿ ಪ್ರಾಯಶಃ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ನಾವು ಹೆಮ್ಮೆ ಪಡಬೇಕು, ಅದು ನನ್ನ ದೇಶ ಭಾರತದಲ್ಲಿದೆ ಎನ್ನುವಂಥನ್ನು ಹೆಮ್ಮೆ ಪಡತಕ್ಕಂಥ ದೇಶದಲ್ಲಿ ನಾವು ಬದುಕಿದ್ದೇವೆ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ರೀಲ್ಸ್. ಈ ದೇಶದ ಒಬ್ಬ ಮುಸಲ್ಮಾನ ಅಬುದಾಬಿಯಲ್ಲಿ ಇದ್ದುಕೊಂಡು ಅವನೊಂದು ಮಾತು ಹೇಳಿದ, ನಾನು ಭಾಳ ಖುಷಿ ಆಯಿತು. ನಾನು ಭಾರತೀಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅಂತ ಹೇಳಿದವ. ಜಗತ್ತಿನಲ್ಲಿ ನರೇಂದ್ರ ಮೋದಿಯಂಥ ನಾಯಕತ್ವ ಬೇಕು ಅಂತ ಹೇಳಿದವ ಈ ದೇಶದ ಒಬ್ಬ ಮುಸಲ್ಮಾನ ಅಬುದಾಬಿಯಲ್ಲಿ ಕೂತು ಹೇಳಿದ. ಯಾಕೆ ಹೇಳಿದ ಅಂತ ಹೇಳಿದರೆ, ಅವ ಮುಂದುವರಿಸಿಕೊಂಡು ಹೇಳಿದ, ನಾನು ಜಗತ್ತಿನ ಅನೇಕ ದೇಶಗಳನ್ನು ಹೋಗಿ ಬಂದು ನೋಡಿದೆ. ಜಗತ್ತಿನಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಪರಿಪೂರ್ಣ ವ್ಯವಸ್ಥೆ ಇರತಕ್ಕಂಥದ್ದು ಭಾರತದಲ್ಲಿ. ಜಗತ್ತಿನಲ್ಲಿ ಎಲ್ಲ ಕಡೆ ಹೋಗಿ ಬಂದಾಗ ಶಾಂತಿಯಿಂದ ಬದುಕ್ತಕ್ಕಂಥ ದೇಶ ಇರುವುದು ಜಗತ್ತಿನಲ್ಲಿದ್ದು ಭಾರತ ಎನ್ನುವಂಥದ್ದನ್ನು ಒತ್ತಿ ಹೇಳಿದ್ದಾನೆ ಅವನು. ಪ್ರಾಯಶಃ ಇವತ್ತು ನಮಗೆ ಸಂತೋಷ ಆಗಬೇಕು. ಯಾಕೆ ಅಂತ ಹೇಳಿದರೆ, ನಾವು ಇವತ್ತು ಅಂತಹ ನೆಮ್ಮದಿಯ ಪವಿತ್ರವಾಗಿರ್ತಕ್ಕಂಥ ತಾಯಿಯ ಮಡಿನಲ್ಲಿ ನಮಗೆ ನಮ್ಮ ತಾಯಿಯ ಗರ್ಭದಲ್ಲಿ ಜನ್ಮ ಸಿಕ್ಕಿದೆ. ಅದಕ್ಕೆ ನಾವು ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರಿಂದಾಗಿ ನಾವೆಲ್ಲರೂ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ. ಕೆಲವರಿಗೆ ವೇದಿಕೆಯಲ್ಲಿ ಹಿಂದೂ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಕೆಲವರಿಗೆ ನೀವು ಹಿಂದೂ ಅಂತ ಹೇಳಿದರೆ, ಅಲ್ಲ ನಾವು ಹಿಂದೂ ಅಂತಲ್ಲ, ನಾವು ಎಲ್ಲರೂ ಸಾಮರಸ್ಯ ಅಂತ ಹೇಳ್ತೇವೆ. ಸಾಮರಸ್ಯದ ಬದುಕು ನೀವು ಎಲ್ಲಿ ಬೇಕಾದರೂ ಬದುಕಿ, ಆದರೆ ಮೊದಲು ನಮ್ಮ ಆತ್ಮಗೌರವದ ಹಿಂದೂ ಅಂತ ಹೇಳೋದ್ರಲ್ಲಿ ನಾಚಿಕೆ ಪಟ್ಟರೆ ಮುಂದೊಂದು ದಿನ ನಮ್ಮ ಮಕ್ಕಳು ಈ ದೇಶದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ದೇವರ ಎದುರಿಗೆ ನನ್ನಂಥ ಜನಪ್ರತಿನಿಧಿಗಳಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರು, ಇವತ್ತು ಟೀಮ್ ನವಕೇಸರಿಯ ಹುಡುಗರು ಶಿವಾಜಿಯ ಒಂದು ಫೋಟೋವನ್ನು ನಮಗೆ ಅನಾವರಣ ಮಾಡಿ ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ಅವರ ಹತ್ರ ದುಡ್ಡಿದೆ, ಅವರ ಹತ್ರ ಪುರ್ಸೋತಿ ಇದೆ ಅಂತಲ್ಲ, ಶಿವಾಜಿಯ ಪ್ರೇರಣೆ ಕಣಿಯೂರಿನ ಈ ಭಕ್ತರಿಗೆ ಸಿಗಲಿ ಎನ್ನುವಂಥ ಕಾರಣಕ್ಕೋಸ್ಕರ ಟೀಮ್ ನವಕೇಸರಿಯ ಹುಡುಗರು ಆ ಶಿವಾಜಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ VHP ಮತ್ತು ಬಜರಂಗ ದಳದ ಕಾರ್ಯಕರ್ತರು ಭಾರತ ಮಾತೆಯ ಫೋಟೋವನ್ನು ಪುಷ್ಪಾರ್ಚನೆ ಮಾಡುವ ಸಲುವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ, ನಮಗೆಲ್ಲರಿಗೂ ಆ ಭಾರತ ಮಾತೆ ಪ್ರೇರಣೆ ಆಗಬೇಕೆನ್ನುವಂಥ ಕಾರಣಕ್ಕೋಸ್ಕರ ಆ ತರುಣರು ಇವತ್ತು ಆ ಭಾವಚಿತ್ರದ ಅನಾವರಣವನ್ನು ಮಾಡಿದ್ದಾರೆ. ಅದರಿಂದಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ನೀವು ಯಾವುದೋ ಸಾರ್ವಜನಿಕ ಸ್ಥಳದಲ್ಲಿ ಹೋಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು ಬೇಕು ಅಂತ ಹೇಳೋದಿಲ್ಲ. ನೀವು ಪ್ರತಿದಿನ ದೇವರ ಸ್ಟ್ಯಾಂಡಿನ ಎದುರು ಅಥವಾ ದೇವರ ಕೋಣೆಗೆ ಹೋಗಿ ನಾನು ದೇವರೇ ನಮಗೆ ಒಳ್ಳೆಯದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡುವಾಗ, ನಾನು ಒಬ್ಬ ಹಿಂದೂ ಆಗಿ ಬದುಕಲಿಕ್ಕೆ ಶಕ್ತಿ ಕೊಡಿ ದೇವರೇ ಅಂತ ಹೇಳಿ ನೀವು ಸಂಕಲ್ಪ ಪೂರ್ಣವಾಗಿ ಆ ದೇವರ ಎದುರು ಪ್ರಾರ್ಥನೆ ಮಾಡಿದರೆ, ನಾನು ಹೇಳ್ತೇನೆ, ಜಗತ್ತಿನಲ್ಲಿ ಸನಾತನವಾಗಿರ್ತಕ್ಕಂಥ ಧರ್ಮ ಹೇಗೆ ಇಷ್ಟು ವರ್ಷಗಳ ಕಾಲ ಉಳಿದಿದೆಯೋ ಇನ್ನಷ್ಟು ವರ್ಷ ಶತಮಾನಗಳ ಕಾಲ ಈ ಹಿಂದೂ ಸಮಾಜ ಉಳಿತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಈ ಬ್ರಹ್ಮಕಲಶೋತ್ಸವ ಪ್ರೇರಣೆ ಆಗಿದೆ. ನಾನು ನಿಜವಾಗ್ಲೂ ಹೇಳ್ತೇನೆ ವಿಠಲಣ್ಣ, ನಾನು ಇಷ್ಟು ಚಂದ ಬ್ರಹ್ಮಕಲಶೋತ್ಸವ ಇದು ಆಗ್ತದೆ ಅಂತ ತಿಳ್ಕೊಳ್ಳಿಲ್ಲ. ನಾನಂದರೆ ಇದರ ಬ್ರಹ್ಮಕಲಶೋತ್ಸವದ 2 ಸಭೆಗೆ ಬಂದಿದ್ದೆ. ಸಭೆಗೆ ಬಂದಾಗ ಜನ ನೋಡಿ 1-2 ಬೈದಿದ್ದೆ, ಒಂದು 10 ಮಾರ್ರೆ ಜನ ಅಂತೇಳಿ. ಆದರೆ ನೀವು ಅದನ್ನೆಲ್ಲವನ್ನು ನಾನು ಆ ಮಾತನ್ನು ತಪ್ಪು ಅಂತ ಹೇಳಿಸಿ ಪ್ರಾಯಶಃ ನಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಸಭೆ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಇರ್ತದೆ, ಅನ್ನಛತ್ರಕ್ಕೆ ಬೇಕಾದಷ್ಟು ಜಾಗ ಇರ್ತದೆ, ದೇವಸ್ಥಾನದ ಅಕ್ಕಪಕ್ಕದಲ್ಲಿ ತುಂಬ ಜಾಗ ಇರ್ತದೆ. ಆದರೆ ಶಿವ ಪಾರ್ವತಿ ಬಂದು ಕೂತಿರೋದು ಬಂಡೆಯ ಮೇಲೆ.
ಆ ಬಂಡೆಯ ಮೇಲೆ ಕೂತ್ರೂ ನಾವು ದೇವರ ಬ್ರಹ್ಮಕಲಶೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತೇವೆ ಎನ್ನುವಂಥ ಸಂಕಲ್ಪವನ್ನು ಮಾಡಿ ಇವತ್ತು ದೇವರಿಗೆ ಬ್ರಹ್ಮಕಲಶೋತ್ಸವವನ್ನು ವಿಜೃಂಭಣೆಯ ಮೂಲಕ ಕೊಟ್ಟಿರ್ತಕ್ಕಂಥ ಈ ಕಣಿಯೂರಿನ ಎಲ್ಲ ಬಂಧುಗಳಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಮೊನ್ನೆಯಿಂದ ಕೆಲಸ ಮಾಡಿರ್ತಕ್ಕಂಥ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಊರಿನ ಆ ಭಕ್ತರು, ಅಧ್ಯಕ್ಷರು ತಲೆ ಆಡಿಸಿದರು ನಾನು ಹೇಳಬೇಕಾದ್ರೆ. ಯಾಕಂತ ಹೇಳಿದ್ರೆ ಅವರಿಗೆ ಮನಸ್ಸು ತುಂಬಿ ಬಂದಿದೆ. ಯಾಕಂತ ಹೇಳಿದ್ರೆ ನನ್ನ ಮನೆಯ ಗೃಹ ಪ್ರವೇಶ ಆದರೆ ಹೇಗೆ ನಾನು ಕೆಲಸ ಮಾಡ್ತೇನೆ, ನನ್ನ ಮನೆಯ ಭೂತ ಕೋಲ ಆದರೆ ಹೇಗೆ ಕೆಲಸ ಮಾಡ್ತೇನೆ, ಅದೇ ಭಾವನೆಯಲ್ಲಿ ಈ ಭಾಗದ ಗ್ರಾಮದ ಎಲ್ಲ ಭಕ್ತರು ಪ್ರಾಮಾಣಿಕವಾಗಿ ತಾಯಿಯಂದಿರು ಇಟ್ಕೊಂಡು ಗುಡಿಸುವುದರಿಂದ ಹಿಡಿದರು ಅಣ್ಣಂದಿರು ಮಾಡಲಿಕ್ಕೆ ಮನೆಯಲ್ಲಿ ಮಾಡದಂಥ ಕೆಲಸವನ್ನು ದೇವಸ್ಥಾನದಲ್ಲಿ ಮಾಡಿ ತೋರಿಸುವಂಥ ಕೆಲಸವನ್ನು ಈ ಊರಿನ ಭಕ್ತರು ನೀವು ಮಾಡಿದ್ದೀರಿ. ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಹಿಂದುವಾಗಿ ಬದುಕುವ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎನ್ನುವಂಥ ಕಲ್ಪನೆಯಲ್ಲಿ ಬದುಕುವ ಆ ದೇವರು ನಮಗೆ ಶಕ್ತಿಯಾಗಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಎರಡು ಕೈ ಎತ್ತಿ ಹೇಳಬೇಕು, ನಾವೆಲ್ಲ ಒಂದು ಅಂತ ಹೇಳ್ತೇನೆ, ನೀವು ನಾವೆಲ್ಲ ಹಿಂದೂ ಅಂತ ಹೇಳಬೇಕು. ನಾವೆಲ್ಲ ಒಂದು. ಈ ಹಿಂದೂ ಅಂತ ಹೇಳಿದರೆ ಇರಾನಿಂದ ಮತ್ತೊಂದು ಬರ್ತದೆ. ಎರಡು ಕೈ ಎತ್ತಿ ಹೇಳಬೇಕು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಪ್ರಭು ಶ್ರೀ ರಾಮಚಂದ್ರ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಸೀತಾ ಮಾತಾ ಕಿ, ಗೌ ಮಾತಾ ಕಿ, ಭಾರತ್ ಮಾತಾ ಕಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.